ಥರ ಕ್ವೆಶ್ಚನ್ ಕೇಳಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಯಾಕಂದರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ. ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ. ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಅವರಲ್ಲಿ ಇನ್ನೂ ಆ ಒಂದು ಒಬ್ರಿಗೊಬ್ರಿಗೆ ಆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ ಅದಕ್ಕೆ ಒಂದಾಗಿರ್ಬೋದು. ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರೆಲ್ಲ ರೀಕನ್ಸೈಲ್ ಆಗ್ಬೋದು. ಓಕೆ ಅಂದರೆ ನೆಕ್ಸ್ಟ್ ಶೂಟ್ ಇದೆ, ನೀನು ಒಂಚೂರು ಡಿಸ್ಟರ್ಬ್ ಆಗ ನನಗೆ ಸೀನ್ಗಳು ಕಂಪೋಸ್ ಮಾಡಿ. ಇದು ಫೈನಲ್ ಕ್ವಶನ್. ಈಗ ಯಾರಾದರೂ ಡಿವೋರ್ಸ್ ಆದಾಗ ಪ್ರತಿ ಫ್ರೇಮಿಂಗು ನಾನು ನೋಡಿದ್ದೀನಿ, ಹೆಣ್ಮಕ್ಳ ಮೇಲೆ ಬರುತ್ತೆ. ಯೂಶಲಿ ಇವಾಗ ಧನಶ್ರೀ ಮತ್ತು ಚಾಹಲ್ ಡಿವೋರ್ಸ್ ಆಗಿದ್ದಾರೆ. ಎಲ್ಲರೂ ಧನಶ್ರೀ ಮೇಲೇ ಬುಕ್ ಮಾಡಿ ತೋರಿಸಿದರೆ, ಚಾಹಲ್ ಬೇರೆ ಹುಡುಗಿ ಜೊತೆ ಇದ್ದರೂ ಕೂಡ ಧನಶ್ರೀದೇ ತಪ್ಪು ಅಂತ ಹೇಳ್ತಿದೆ ಸಮಾಜ. ಸೊ ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿವೇದಿತಾ? ಯಾಕಂದರೆ ನಿಮ್ಮ ಬಗ್ಗೆನೂ ಕೂಡ ಇದೇ ಥರ ಬ್ಲೇಮಿಂಗ್ ಬರ್ತಿರುವಂಥದ್ದು. ಪ್ರತಿ ನೀವಂತಾನೆ ಅಲ್ಲ, ಈವನ್ ಸಮಂತ ಆಗಲಿ, ಮತ್ತು ರೀಸೆಂಟಾಗಿ ಯಾರು